ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ಸಿಂಪಲ್ ಆಗಿರೋ ಟ್ಯಾಟಿಂಗ್ ಡಿಸೈನ ಹೇಳ್ಕೊಡ್ತಾ ಇದ್ದೀನಿ. ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರೋ ಹಾಗೆ ನಾನಿವತ್ತು ಇಂಟರ್ಲಾಕಿಂಗ್ ರಿಂಗ್ಸನ್ನು ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಮಗೆ ಜಸ್ಟ್ ಒಂದು ಶಟಲ್ ಇದ್ದರೆ ಸಾಕು. ಹಾಗೆ ಕೋನ್ ಥ್ರೆಡ್ಡಿಂದ ಏನು ಕಂಟಿನ್ಯೂಷನ್ ದಾರ ಬರುತ್ತೆ, ಸೊ ಆ ರೀತಿ ಈ ಡಿಸೈನ್ಗೆ ಬೇಡ. ಜಸ್ಟ್ ಸ್ವಲ್ಪ ದಾರನ ನಾವು ಶಟಲ್ಗೆ ವೈಂಡ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಬೇಕು. ಸೊ ನಾನಿಲ್ಲಿ ಮೊದಲಿಗೆ ಡಬಲ್ ನಾಟ್ಸನ್ನು ಹಾಕ್ತಾಯಿದ್ದೀನಿ. ಸೊ ಹೊಸದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ನಾನು ಇನ್ ಡೀಟೇಲಾಗಿ ಯಾವ ರೀತಿ ಡಬಲ್ ನಾಟ್ಸ್ ಅಥವಾ ಡಬಲ್ ಸ್ಟಿಚ್ ಹಾಕೋದು ಹೇಗೆ ಅಂತ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ಪ್ಲೇಲಿಸ್ಟಲ್ಲಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನಾನು ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ ಫಿಂಗರ್ಸ್ಗೆ ಈ ರೀತಿ ದಾರನ ಸುತ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಹಾಫ್ ಸ್ಟಿಚ್ ಮತ್ತು ಸೆಕೆಂಡ್ ಹಾಫ್ ಸ್ಟಿಚ್ ಇದೆರಡು ಸೇರಿದಾಗ ಒಂದು ಡಬಲ್ ಸ್ಟಿಚ್ ಆಗುತ್ತೆ. ಒನ್ ಡಬಲ್ ಸ್ಟಿಚ್ ಆರ್ ಒನ್ ಡಬಲ್ ನಾಟ್ ಎರಡೂ ಕೂಡ ಸೇಮ್. ಕೆಲವರು ಡಬಲ್ ಸ್ಟಿಚ್ ಅಂತ ಕರೀತಾರೆ, ಇನ್ನು ಕೆಲವರು ಡಬಲ್ ನಾಟ್ ಅಂತ ಕರೀತಾರೆ. ಸೊ ಇದರಲ್ಲೇನು ಕನ್ಫ್ಯೂಷನ್ ಬೇಡ. ಸೊ ಇಲ್ಲಿ 12 ಡಬಲ್ ನಾಟ್ಸ್, 1 ಪೀಕೋ ಆ್ಯಂಡ್ 12 ಡಬಲ್ ನಾಟ್ಸನ್ನು ವರ್ಕ್ ಮಾಡ್ತೀನಿ. ಸೊ ಪ್ರತಿ ಸಲ ನೀವು ಡಬಲ್ ನಾಟ್ಸ್ ಹಾಕಿದಾಗ ಥ್ರೆಡ್ ಮೂಮೆಂಟ್ ಆಗ್ತಾಯಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ ಬಿಗಿನರ್ಸ್ ಯಾರಾದರೂ ವರ್ಕ್ ಮಾಡ್ತಾಯಿದ್ರೆ ಪ್ರತಿ ಸಲ ಚೆಕ್ ಮಾಡಿಕೊಂಡ್ರೆ ತುಂಬಾ ಬೆಟರ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಥ್ರೆಡ್ ಮೂಮೆಂಟ್ ಚೆಕ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಒಂದು 5 ರಿಂದ 6 ಡಬಲ್ ನಾಟ್ನ ಹಾಕಿಬಿಟ್ಟು ಆಮೇಲೆ ಲಾಕ್ ಆಗಿದ್ದರೆ ಥ್ರೆಡ್ಡು ಅದು ಮೂಮೆಂಟ್ ಆಗ್ತಾಯಿಲ್ಲ ಅಂದರೆ ಸೊ ಈ ಶಟಲ್ ಟ್ಯಾಟಿಂಗಲ್ಲಂತೂ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್, ಸ್ಟಿಚಸ್ ಎಲ್ಲ ರಿಮೂವ್ ಮಾಡೋದು. ಸೊ ಕ್ರೋಶೆ ಥರ ಅಲ್ಲ. ಮತ್ತು ನೀವೇನು ಮಾಡಬೇಕಾದ್ರೆ ಡಿಸೈನ್ನ ಟ್ರಿಮ್ ಮಾಡಿಬಿಟ್ಟು ಅಲ್ಲಿಗೆ ಕಟ್ ಮಾಡಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಪ್ರತಿ ಒಂದು ಡಬಲ್ ನಾಟ್ ಆದಮೇಲೂ ಈ ರೀತಿ ನಾನೇನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಥ್ರೆಡ್ ಮೂಮೆಂಟ್ ಆಗ್ತಾಯಿದೆಯಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ಅಲ್ವಾ, ಆ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಂಟರ್ಲಾಕಿಂಗ್ ರಿಂಗ್ಸ್ ಅಂತ ಹೇಳಿದೆ, ಹಾಗಾಗಿ ಕೌಂಟಿಂಗ್ಸ್ ಆದಷ್ಟು ನೀವು ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಬೆಟರ್. ಲೈಕ್ 14 ಡಬಲ್ ನಾಟ್ಸ್, 1 ಪೀಕೋ ಮತ್ತು 14 ಡಬಲ್ ನಾಟ್ ಈ ರೀತಿ ಕೂಡ ಮಾಡ್ಬೋದು. ಬಟ್ ಕಮ್ಮಿ ಡಬಲ್ ನಾಟ್ಸನ್ನು ಹಾಕೋದಕ್ಕೆ ಹೋಗಬೇಡಿ. ಸೊ ಇದು ಕಂಪ್ಲೀಟ್ ಆಗಿದೆ. ಈಗ ನಾವು ಯೂಶ್ವಲಾಗಿ ರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಶಟಲಿಂದ ಏನು ಕಂಟಿನ್ಯೂಷನ್ ಥ್ರೆಡ್ ಇದೆಯಲ್ಲೋ ಶಟಲ್ ಥ್ರೆಡ್ ಅದನ್ನು ಪುಲ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ರಿಂಗನ್ನು ಮಾಡ್ತೀವಿ. ಬಟ್ ಇಲ್ಲಿ ನಾವು ಇಂಟರ್ಲಾಕಿಂಗ್ ರಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಸ್ಮಾಲ್ ಚೇಂಜಸ್ ಇದೆ. ಏನಂತ ಹೇಳಿದ್ರೆ ಹಿಂದ್ಗಡೆ ಬೆರಳ ಹಿಂದೆ ಏನು ದಾರ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದರ ಒಳಗಡೆಯಿಂದ ಹೀಗೆ ಶಟಲ್ನ ಮೇಲ್ಗಡೆಗೆ ತಗೊಂಡು ಇವಾಗ ಈ ಶಟಲ್ ದಾರನ ಕ್ಲೋಸ್ ಮಾಡಬೇಕು. ಸೊ ನೋಡಿ ಗೊತ್ತಾಯ್ತಲ್ವ, ಇದೊಂದು ಸ್ಮಾಲ್ ಚೇಂಜಸ್ ಮಾಡಿದ್ರೇ ನಮಗೆ ರಿಂಗ್ ಬಂದು ಇಂಟರ್ಲಾಕಿಂಗ್ ಆಗಿ ಬರೋದು. ಸೊ ಹೀಗೆ ಟೈಟಾಗಿ ಈ ಶಟಲ್ ಥ್ರೆಡನ್ನು ಪುಲ್ ಮಾಡಿಬಿಟ್ಟು ರಿಂಗ್ನ ಕ್ಲೋಸ್ ಮಾಡಿ ಮತ್ತು ಸೇಮ್ ದಾರನ ಬೆರಳಿಗೆ ಸುತ್ಕೊಳ್ಬೇಕು. ಯಾಕೆ ಅಂದರೆ ನಾವು ನೆಕ್ಸ್ಟ್ ರಿಂಗ್ ಮಾಡಬೇಕು, ಅದಕ್ಕೋಸ್ಕರ. ಇಲ್ಲಿ ಶಟಲ್ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿದರೆ ಮತ್ತೆ ಹೀಗೆ ಒಳಗಡೆಯಿಂದ ಆಚೆಗೆ ಪಾಸ್ ಮಾಡಿ. ಸೊ ನೀವು ಆ ರೀತಿ ಮಾಡಿಕೊಂಡಾಗ ನೀವು ನೋಡ್ಬೋದು ರಿಂಗ್ ಒಳಗಡೆ ನಮಗೆ ಶಟಲ್ ಥ್ರೆಡ್ ಪಾಸ್ ಆಗಿದೆ. ಸೊ ಈ ರೀತಿ ಬರಬೇಕು. ಗೊತ್ತಾಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಇನ್ನೂ ಒಂದು ಸಲ ತೋರಿಸ್ಕೊಡ್ತೀನಿ. ರಿಂಗ್ ಒಳಗಡೆಯಿಂದ ದಾರ ತೊಗೊತಾ ಇದ್ದೀವಿ ಮತ್ತು ಈ ರಿಂಗ್ ಒಳಗಡೆಯಿಂದ ನೆಕ್ಸ್ಟ್ ರಿಂಗನ್ನು ಫಾರ್ಮ್ ಮಾಡ್ತೀವಿ. ಸೊ ಆ ದಾರ ನಾವು ಬೆರಳಿಗೆ ಸುತ್ಕೊಂಡಿರ್ತೀವಿ ಅಲ್ವಾ, ಸೊ ನೆಕ್ಸ್ಟ್ ನಾವು ಹಾಗೆ ಡಬಲ್ ನಾಟ್ಸನ್ನು ಕಂಟಿನ್ಯೂ ಮಾಡಬೇಕು. ಪ್ರೀವಿಯಸ್ ರಿಂಗ್ ಎಲ್ಲಿಗೆ ಎಂಡ್ ಆಗಿರುತ್ತೋ ಎಕ್ಸಾಕ್ಟ್ಲಿ ಅಲ್ಲಿಂದನೇ ನಾವು ನೆಕ್ಸ್ಟ್ ಡಬಲ್ ನಾಟ್ಸನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲೂ ಅಷ್ಟೇ 12 ಡಬಲ್ ನಾಟ್ಸ್, 1 ಪೀಕೋ ಆ್ಯಂಡ್ 12 ಡಬಲ್ ನಾಟ್ಸ್ನ ನಾನು ವರ್ಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ಇವಾಗ 12 ಡಬಲ್ ನಾಟ್ಸ್, 1 ಪೀಕೋ, 12 ಡಬಲ್ ನಾಟ್ಸ್ ಕಂಪ್ಲೀಟ್ ಆಗಿದೆ. ಈಗ ರಿಂಗ್ನ ಕ್ಲೋಸ್ ಮಾಡಬೇಕು. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು, ಬೆರಳ ಹಿಂದೆ ಏನು ದಾರ ಇದೆ ಅಲ್ವಾ, ಸೊ ಅದರ ಒಳಗಡೆಯಿಂದ ಹೀಗೆ ಶಟಲ್ನ ಮೇಲ್ಗಡೆಗೆ ತೊಗೊಳ್ಬೇಕು. ಸೊ ಮೇಲ್ಗಡೆ ತೊಗೊಂಡು ಈಗ ನಾಟ್ಸ್ ಆದಮೇಲೆ ಏನು ಶಟಲ್ ದಾರ ಕಂಟಿನ್ಯೂಷನ್ ಇದೆ ಅಲ್ವಾ, ಸೊ ಶಟಲ್ ಥ್ರೆಡ್ಡು ಅದನ್ನು ನಾವು ಪುಲ್ ಮಾಡಿಬಿಟ್ಟು ರಿಂಗನ್ನು ಕ್ಲೋಸ್ ಮಾಡಬೇಕು. ಸೊ ದಾರನ ಹೀಗೆ ಪುಲ್ ಮಾಡಬೇಕಾದ್ರೆ ಅದು ಹಾಗೇ ಬೆರಳಿಗೆ ಹಾಕ್ಕೊಳ್ಬೇಕು. ಯಾಕೆಂದರೆ ನೆಕ್ಸ್ಟು ರಿಂಗನ್ನು ಮಾಡಬೇಕಲ್ವ, ಅದಕ್ಕೋಸ್ಕರ
ಏನಂತ ಹೇಳಿದ್ರೆ ಕೆಲವರು ಆ ದಾರನ ಹಾಗೆ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅದೇ ದಾರನ ನಾವು ನೆಕ್ಸ್ಟ್ ಬೆರಳಿಗೆ ಹಾಕ್ಕೊಂಡು ರಿಂಗನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿ ನಾನು ಮತ್ತೆ ಬೆರಳಿಗೆ ಹಾಕ್ಕೊತೀನಿ. ಸೊ ನೀವು ನೋಡ್ಬೋದು ಈ ರಿಂಗ್ ಒಳಗಡೆ ಪ್ರೀವಿಯಸ್ ರಿಂಗ್ ಬಂದಿದೆ. ಸೊ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಥರ ನಾವು ಇಂಟರ್ಲಾಕಿಂಗ್ ರಿಂಗ್ಸನ್ನು ವರ್ಕ್ ಮಾಡೋದು. ತುಂಬಾ ಸಿಂಪಲ್ ಆಗಿದೆ, ಜಸ್ಟ್ ಒಂದು ಸ್ಮಾಲ್ ಚೇಂಜಸ್ ಅಷ್ಟೇ. ಮತ್ತು ಇವಾಗ ಶಟಲ್ಲು ಟ್ವಿಸ್ಟ್ ಆಗಿರುತ್ತೆ. ಸೊ ಅಂದರೆ ಶಟಲ್ಲು ಕೈಗೆ ಸುತ್ತಕೊಂಡಿರೋ ರಿಂಗ್ ಒಳಗಡೆ ಹೋಗಿರುತ್ತೆ ಅಲ್ವಾ? ಸೊ ಅದರಿಂದ ನಾವು ಶಟಲ್ನ ಆಚೆಗಡೆಗೆ ತೊಗೊಳ್ಬೇಕು. ಸೊ ಹೀಗೆ ಆಚೆ ತೊಗೊಂಡು ನೆಕ್ಸ್ಟ್ ನಾವು ರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ, ಈಗ ಸೆಕೆಂಡ್ ರಿಂಗ್ ಒಳಗಡೆ ಈ ದಾರ ಇದೆ, ನಾವೇನು ಕೈಗೆ ಸುತ್ತಕೊಂಡಿದ್ದೀವಲ್ಲ ಆ ದಾರ ಸೆಕೆಂಡ್ ರಿಂಗ್ ಒಳಗಡೆಯಿಂದ ಪಾಸ್ ಆಗಿದೆ. ಸೊ ಇಲ್ಲಿಂದ ಮತ್ತೆ ನಾವು ಥರ್ಡ್ ರಿಂಗನ್ನು ವರ್ಕ್ ಮಾಡಬೇಕು. ಸೊ ಥರ್ಡ್ ರಿಂಗ್, ಫೋರ್ತ್ ರಿಂಗ್, ಹೀಗೆ ನಾವು ರಿಂಗ್ಸನ್ನು ಮಾಡ್ಕೊತಾ ಹೋಗ್ಬೋದು. ಇವತ್ತಿನ ವಿಡಿಯೋ ಒಂದು ಕ್ವಿಕ್ ವಿಡಿಯೋ ಆಗಿದೆ, ಏನಿಲ್ಲ, ಜಸ್ಟ್ ನಾನು ಯಾವ ರೀತಿ ರಿಂಗ್ಸನ್ನು ಇಂಟರ್ಲಾಕ್ ಮಾಡಿ ವರ್ಕ್ ಮಾಡೋದು ಅನ್ನೋದು ಅಷ್ಟೇ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಇದರಲ್ಲಿ ಇಂಟರ್ಲಾಕಿಂಗ್ ರಿಂಗ್ಸ್ ಮಾಡಿಕೊಂಡು ಯಾವ ರೀತಿ ಫ್ಲವರ್ ಮಾಡೋದು ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ. ಹಾಗೆ ಹೊಸ ಟ್ಯಾಟಿಂಗ್ ಡಿಸೈನ್ಸ್ನ ವರ್ಕ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಸಾರಿಗೇ ವರ್ಕ್ ಮಾಡ್ತಾ ಇರೋದು. ತುಂಬಾ ಎಲಿಗೆಂಟ್ ಆಗಿದೆ ಡಿಸೈನ್. ಇನ್ನೂ ಕೂಡ ಪ್ರೋಸೆಸ್ಸಲ್ಲಿದೆ, ಕಂಪ್ಲೀಟ್ ಆಗಿಲ್ಲ. ಒನ್ಸ್ ಕಂಪ್ಲೀಟ್ ಆಗ್ತಿದ್ದಾಗೆ ನಾನು ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಿಮಗೆ ಗೊತ್ತು ಈ ಟ್ಯಾಟಿಂಗ್ ವರ್ಕನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಅಂತ. ಸೊ ಹಾಗಾಗಿ ವೆರಿ ಸೂನ್ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.